ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಮಹೇಶ್ ಕುಮಾರ್ ಬುಡ್ಗಿ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಸ್ನೇಹಿತರೆ, ಟ್ವಿಟ್ಟರಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಕ್ವೈಕ್ಸಾ ಅಂತ ಒಂದು ಥರ್ಡ್ ಪಾರ್ಟಿ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಫಾರ್ ಅವರ್ ಪೈ ಈಕೋಸಿಸ್ಟಮ್ ಅಂತ. ಅಂದರೆ ಸ್ನೇಹಿತರೆ, ಇದು ಆಲ್ರೆಡಿ KYBಗೆ ಅಪ್ಲೈ ಮಾಡಿದ್ದಾರೆ. ಇಟ್ ಈಸ್ ಅಂಡರ್ ಟೆಸ್ಟಿಂಗ್ ಪ್ರಾಸೆಸ್ಸು. KYBಗೆ ಅಪ್ಲೈ ಮಾಡಿದ್ದಾರೆ. ಆಮೇಲೆ ಇವರು ಆ್ಯಂಡ್ರಾಯ್ಡು ಅಪ್ಲಿಕೇಶನಲ್ಲಿ ಟೆಸ್ಟಿಂಗ್ಗೆ ಅಂತ ಬಿಟ್ಟಿದ್ದಾರೆ, ಲೈವ್ ಆನ್ ಆ್ಯಂಡ್ರಾಯ್ಡ್. ನೋಡಿ, ಕ್ವೈಕ್ಸಾ ಓಪನ್ ಟೆಸ್ಟಿಂಗ್ ಈಸ್ ಲೈವ್ ಆನ್ ಆ್ಯಂಡ್ರಾಯ್ಡ್. ಬಿ ಅಮಾಂಗ್ ದ ಫಸ್ಟ್ 1000 ಪಯನಿಯರ್ಸ್ ಟು ಎಕ್ಸ್ಪೀರಿಯನ್ಸ್ ಎ ಸೆಲ್ಫ್ ಕಸ್ಟೋಡಿ ವ್ಯಾಲೆಟ್ ಬಿಲ್ಡ್ ಫಾರ್ ದ ಪೈ ಈಕೋಸಿಸ್ಟಮ್. ಸ್ನೇಹಿತರೆ, ಇದೊಂದು ಸರಿ ಟೆಸ್ಟ್ ಮಾಡ್ಬೋದು. ಜಸ್ಟ್ ಸ್ಟಾರ್ಟಿಂಗ್ 1000 ಮೆಂಬರ್ಸ್ಗೆ ಮಾತ್ರ, 1000 ಪಯನಿಯರ್ಸ್ಗೆ ಮಾತ್ರ ಅವರು ಟೆಸ್ಟ್ ಮಾಡಲಿಕ್ಕೆ ಅಂತ ಬಿಟ್ಟಿದ್ದಾರೆ. ಅಂದರೆ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಂತ, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇರುತ್ತೆ ಅಂತ. ಸ್ನೇಹಿತರೆ, ಕ್ವೈಕ್ಸಾ ಈಸ್ ಆಲ್ಸೋ ಒನ್ ಆಫ್ ದ, ಅಂದರೆ ನಮ್ಮದು ವ್ಯಾಲೆಟ್, ಪೈ ವ್ಯಾಲೆಟ್ ಹೇಗಿದೆಯೋ ಸಿಮಿಲರ್ಲಿ ಕ್ವೈಕ್ಸಾ ವ್ಯಾಲೆಟ್ ಅಂತ. ಇದು ನಮಗೆ ಸೆಕ್ಯೂರ್ಡಾಗಿ, ಈವನ್ ನಿಮ್ಮದು ನೀವೇನನ್ನ ಫಂಡ್ಸ್ ಟ್ರಾನ್ಸ್ಫರ್ ಮಾಡಬೇಕಂದ್ರೂ, ಆಮೇಲೆ ಟೋಕನ್ಸ್ನ ಸ್ವ್ಯಾಪ್ ಮಾಡ್ಕೋಬೇಕಂದ್ರೂ ಎಲ್ಲ ಡಿಫೈ ಟೂಲ್ಸ್ ಸಿಸ್ಟಮ್ ಇದೆಯಲ್ಲ, ಅದೆಲ್ಲ ಡಿಫೈ ಟೂಲ್ಸ್ ಸಿಸ್ಟಮ್ ಏನಿದೆ ಅದೆಲ್ಲ ಕೂಡ ಇಂಟಿಗ್ರೇಟ್ ಆಗುತ್ತೆ. ಸೊ ಅದಕ್ಕಾಗಿ ಸ್ನೇಹಿತರೆ ಒಂದು ಸಲ ಟೆಸ್ಟ್ ಮಾಡ್ಬೋದು. ಬಟ್ ಇಫ್ ಇನ್ ಕೇಸ್ ನೋಡಿ, ಥರ್ಡ್ ಪಾರ್ಟಿ ಅಂದಮೇಲೆ ಇನ್ನೂ ಟೆಸ್ಟಿಂಗಲ್ಲಿ ಇರೋದು ಅಂತ ಹೇಳಿದ್ಮೇಲೆ ದೇ ಮೈಟ್ ಬಿ ಸಮ್ ಚಾನ್ಸಸ್. ಅವರೇನನ್ನ ಪ್ಯಾಸ್ ಪ್ರೈಸು ಅದು ಇದು ಅಂತ ಏನನ್ನ ಕೇಳಿದ್ರೆ ದಯವಿಟ್ಟು ಬಿ ಕೇರ್ಫುಲ್. ಅದು ಯಾರೂ ಕೇಳಲ್ಲ. ಕ್ವೈಕ್ಸಾ ಈಸ್ ನಾಟ್ ಸಚ್ ಎ ಕೈಂಡ್ ಆಫ್ ಎ ಅಪ್ಲಿಕೇಶನ್. ದೇ ಆರ್ ರಿಯಲಿ ಬಿಲ್ಡಿಂಗ್ ಅ ವೆರಿ ಗುಡ್ ಇಕೋಸಿಸ್ಟಮ್. ನಮ್ಮ ಇಕೋಸಿಸ್ಟಮಲ್ಲಿ ವ್ಯಾಲೆಟ್ ಅಂತ ತೊಗೊಂಡು ಬರ್ತಾ ಇದ್ದಾರೆ. ಸೊ ಬಟ್ ಯಾವುದಕ್ಕೂ ಕೇರ್ಫುಲ್ ಆಗಿರಿ. ಆಮೇಲೆ ಇದು ಕ್ರಿಯೇಟ್ ಮಾಡುವಾಗ ಕೂಡ ನಿಮಗೆ ಪ್ಯಾಸ್ ಪ್ರೈಸ್ ಇವ್ರದ್ದು ಅಂತ ಒಂದು 12 ವರ್ಡ್ಸ್ ಪ್ಯಾಸ್ ಪ್ರೈಸ್ ಇರುತ್ತೆ. ಅದು ಕೂಡ ಜೋಪಾನವಾಗಿ ಸೇಫ್ ಗಾರ್ಡ್ ಆಗಿ ಇಟ್ಕೊಳ್ಳಿ, ಫ್ಯೂಚರ್ಗೆ ಯೂಸ್ ಆಗುತ್ತೆ. ಒಂದು ಸಲ ಟೆಸ್ಟ್ ಮಾಡಿ. ಆಮೇಲೆ ಇದರಿಂದ ಪ್ರಯೋಜನ ಏನಂದರೆ, ವಿ ವಿಲ್ ಗೆಟ್ ಎ ವೆರಿ ಗುಡ್ ಸೆಕ್ಯೂರ್. ಈಗ ನೋಡಿ, ಪೈ ವ್ಯಾಲೆಟ್ ತುಂಬ ಭಯ ಆಗುತ್ತೆ. ಅಯ್ಯೋ, ಎಲ್ಲಿ ಹೋಗ್ತೀವಿ. ಇದು ಸೆಲ್ಫ್ ಕಸ್ಟೋಡಿಯಲ್ಲಿರುತ್ತೆ. ಆಮೇಲೆ ತುಂಬ ಸೆಕ್ಯೂರಾಗಿ ಮಾಡ್ತಾರೆ. ಆಮೇಲೆ ಫಂಡ್ ಟ್ರಾನ್ಸಾಕ್ಷನ್ಸ್ ಕೂಡ ತುಂಬ ಸೆಕ್ಯೂರ್ ಆಗಿ ಹೋಗುತ್ತೆ. ಸೊ ಅದಕ್ಕಾಗಿ ಒಂದು ಸಲ ಟೆಸ್ಟ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ಗುಡ್. KYB ಅಪ್ಲೈ ಮಾಡಿದ್ದಾರೆ, ಬಂದರೆ ರಿಯಲಿ ಸೂಪರ್ಬ್. ಆಮೇಲೆ ಇವರು ರೀಸೆಂಟ್ಲಿ ಅನೌನ್ಸ್ ಮಾಡಿದ್ದಾರೆ, ಆನ್ ರ್ಯಾಂಪ್ ಜೊತೆಯಲ್ಲಿ ಕೂಡ ಪಾರ್ಟ್ನರ್ಶಿಪ್ ತೊಗೊಂಡಿದ್ದೀವಿ ಅಂತ ಕೂಡ. ನೋಡಿ, ಇದು ಓದ್ತೀನಿ. ಸೊ ವಿ ಆರ್ ಎಕ್ಸೈಟೆಡ್ ಟು ಅನೌನ್ಸ್ ದಟ್ ಕ್ವೈಕ್ಸಾ ಹ್ಯಾಸ್ ಅಫಿಷಿಯಲಿ integrated with on-ramp money. This partnership brings seamless fiat on-ramp infrastructure to Quexa, making it easier for users to access crypto directly within our ecosystem. Pioneers can now buy Pi directly from their wallet to app quexa.xyz. As we continue preparing for our public launch, this marks another major step toward simplifying Web3 onboarding and improving accessibility globally. This is very nice ಸ್ನೇಹಿತರೆ. ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ಕೊತ ಬರ್ತಾ ಇದ್ದಾರೆ. ಸೊ ಕ್ವೈಕ್ಸಾ ಈಸ್ ಆಲ್ಸೋ ಒನ್ ಆಫ್ ದ KYB ವ್ಯಾಲೆಟ್ ಅಂತಲೇ ಹೇಳ್ಬೋದು. ಆ್ಯಸ್ ಸೂನ್ ನಮಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್, ಗುಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಸ್ನೇಹಿತರೆ, ರೀಸೆಂಟ್ಲಿ ನಾವು ನೋಡಿದ್ದೀವಿ, ಇಲ್ಲಿ ನೀವು ನೋಡಿದ್ರೆ, ವೆನ್ ಯು ಕಮ್ ಟು ವ್ಯಾಲೆಟ್, ನಮ್ಮ ಟ್ವಿಟ್ಟರಲ್ಲಿ ಇದು see the information of this. Nodi, the price of pure Pi is $10 lakh right now. 10 lakh anta ide right now. 1000 ಜಿಪ್ಸ್ ಅಂದರೆ ಸ್ನೇಹಿತರೆ, ಇದು ಜೆಪ್ಟೋ ಅಂತ ನೀವು ಎಲ್ಲರೂ ಕೇಳಿರ್ತೀರ. ಇದು ನಮ್ಮ ಪೈ ನೆಟ್ವರ್ಕು KYB ಅಪ್ರೂವಲ್ ಇದೆ, KYB ಆಗಿದೆ. ಇವ್ರ ಹತ್ರ ನೋಡಿ
ಇವರೇನು ಹೇಳ್ತಿದ್ದಾರೆ, ದ ಪ್ರೈಸ್ ಆಫ್ ಪ್ಯೂರ್ ಪೈ ಈಸ್ $10 lakh ಅಂತ ಹೇಳ್ತಿದ್ದಾರೆ, ಮತ್ತು ರೈಟ್ ನೋ 1000 ಜಿಪ್ಸ್ ಈಸ್ ಈಕ್ವಲ್ ಟು $1 ಆ್ಯಂಡ್ ಆಲ್ಸೋ ಈಕ್ವಲೆಂಟ್ ಟು 0.00001 ಪೈ. ಚೆಕ್ ಇಟ್ ಯೋರ್ ಸೆಲ್ಫ್. ಜಿಪ್ಟೋ ಈಸ್ ಎ KYB ವೆರಿಫೈಡ್ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಆನ್ ದ ಪೈ ಬ್ರೌಸರ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಅಸ್ ಅಂತ ಹೇಳ್ತಿದ್ದಾರೆ. ಒಂದು ಸಲ ಟೆಸ್ಟ್ ಮಾಡೋಣ ಅಂತ, ಟೆಸ್ಟ್ ಇನ್ ದ ಸೆನ್ಸ್ ಜಸ್ಟ್ ಕ್ಯಾಲ್ಕುಲೇಷನ್ನು. ಈಗ ನೋಡಿ ಅವರು ಏನು ಹೇಳ್ತಾರೆ, $10 lakh ಅಂತ ಹೇಳ್ತಿದ್ದಾರೆ. $10 lakh ಈಗ 0.00001 ಪೈ ಕಾಯಿನ್ ಇಂಟು 1000 ಹಾಕೋಣ. ನಿಮಗೆ 1000 ಅಲ್ಲ, 10,000 ಅಲ್ಲ, 1 lakh. 0.00001 ಇಂಟು 1 lakh ಈಸ್ಕೊಳಷ್ಟು 1 ಪೈ ಆಗುತ್ತೆ. ಅಂದರೆ ಸ್ನೇಹಿತರೆ, ಇಲ್ಲಿ ಏನಂತ ಬರ್ತಾ ಇದೆ ಅಂದರೆ, 1 ಜೆಪ್ಟೋಗೆ 0.00011, 1 ಜೆಪ್ಟೋಗೆ $1. ಅಂದರೆ ಇಲ್ಲಿ 0.00001 ಇಂಟು 1 lakh ಹಾಕಿದ್ರೆ ಇಟ್ ವಿಲ್ ಬಿ $1 lakh. ಇಟ್ ವಿಲ್ ನಾಟ್ ಬಿ ಎ $10 lakh. ಅದೇನೋ ಅದು ಎಲ್ಲಿ ಮಿಸ್ ಆಗ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ. ದಿಸ್ ಈಸ್ ಒನ್ ಥಿಂಗ್. ಬಟ್ ಹೋಪ್ಫುಲಿ ಜೆಪ್ಟೋ ಅಲ್ಲಿ ಆ ಥರ ಈಗ 1 year ಬ್ಯಾಕೆ ಅದು ಯಾವಾಗ KYB ಆಗ್ತಿತ್ತೋ ಆವಾಗಲೇ ನಾನು ಜೆಪ್ಟೋ ಮಾಡ್ಕೊಂಡಿದ್ದೆ, ಆವಾಗ ಕೂಡ ಅದೇ ವ್ಯಾಲ್ಯೂ ತೋರಿಸ್ತಾ ಇತ್ತು. ಬಟ್ ಎನಿಹೋ ಪೈಕೋರ್ ಟೀಮ್ ಹ್ಯಾಸ್ ಟು ಕಮ್ ಔಟ್ ಆಲ್ ದಿಸ್ ಫಿಗರ್ಸ್ ಏನೇನಿದೆ ಎಲ್ಲ ಕೂಡ ಬರುತ್ತೆ. ಯಾವುದು ಕೂಡ ಪೈಕೋರ್ ಟೀಮ್ನಿಂದ ಇನ್ಫಾರ್ಮೇಷನ್ ಬರೋವರೆಗೂ ಯಾವುದು ಕೂಡ ಏನು ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ. ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್.